cold bones. Yeah, that's ಬಟ್ my ನಾನು ಸ್ವಲ್ಪ ಬ್ಯಾಂಕ್ ಜಾಬ್ಗಳನ್ನ ಜಾಸ್ತಿ ತರ್ತೀನಿ. ಯಾಕಪ್ಪ ಅಂದರೆ ಬ್ಯಾಂಕ್ ಜಾಬ್ಗಳು ಸಂಬಂಧಪಟ್ಟಂಗೆ ಜಾಸ್ತಿ ಆಗ್ತಾ ಇರ್ತೀನಿ. ಏನಕ್ಕಪ್ಪ ಅಂದರೆ ಬ್ಯಾಂಕ್ಗಾದರೆ ನಿಮಗೆ ಸ್ವಲ್ಪ ಬೇಗ ಪೋಸ್ಟಿಂಗ್ ಆಗುತ್ತೆ, ಅಂದರೆ ಜಲ್ದಿ ಪೋಸ್ಟ್ಗಳು ತಗೋತಾರೆ. ಅವರು ಟೆಂಪ್ರವರಿ ಕೊಟ್ಟರು ಕೂಡ ನಿಮಗೆ ಕೆಲಸನ ಕೊಡ್ತಾರೆ. ಜೊತೆಗೆ ನಿಮಗೆ ಸದ್ಯದಲ್ಲಿ ಅವರು ಟೆಂಪ್ರವರಿ ತಗೋಬೋದು. ಬಟ್ ಹೋಗ್ತಾ ಹೋಗ್ತಾ ಅದು ನೀವು ಅಲ್ಲೇ ಸುಮಾರು ವರ್ಷ ಕೆಲಸ ಮಾಡಿದ್ರಿ ಅಂದರೆ ಬ್ಯಾಂಕಲ್ಲಿ, ಅದೇ ನಿಮಗೆ ಪರ್ಮನೆಂಟ್ ಆಗುವಂಥ ಮೂಮೆಂಟು ತುಂಬ ಇರ್ತದೆ. ಯಾಕೆಂದರೆ ನನ್ನ ಕಣ್ಣು ಮುಂದೆ 2-3 ಜನಕ್ಕೆ ಅದೇ ಥರ ಆಗದೆ. ನಾನು ಕೂಡ ಅದೇ ಕೆಲಸಕ್ಕೆ ಹಾಕ್ಬೇಕು ಅಂದ್ಕೊಂಡು ಹೋದಾಗ ಎನಿ ಡಿಗ್ರಿ ಮೇಲೆ ತೊಗೊಂಡ್ರು. ಬಟ್ ನಾನೇನು ಅನ್ಕೊಂಡೆ ಪರ್ಮನೆಂಟ್ ಜಾಬ್ ಅಲ್ವಲ್ಲ, ಏನಕ್ಕೆ ಇದು ಮಾಡಬೇಕು ಹಂಗೆ ಹಿಂಗೆ ಅಂದ್ಕೊಂಡು ಬಿಟ್ಬಿಟ್ಟೆ ನಾನು. ಬಟ್ ಇವಾಗ ನೋಡಿದ್ರೆ ಅವ್ರು ಯಾರು ಸೇರಿಕೊಂಡ್ರು ಅವ್ರಿಗೆ ಆಲ್ರೆಡಿ ಬ್ಯಾಂಕಲ್ಲಿ ಪರ್ಮನೆಂಟ್ ಆಗೋಗಿ ಅವರು ನನಗಿಂತ ಒಳ್ಳೆ ಪೋಸ್ಟ್ಗೂ ಸೇರಿಕೊಂಡ್ರು. ಜೊತೆಗೆ ಪೋಸ್ಟೂ ಕೂಡ ಪರ್ಮನೆಂಟ್ ಆಗಿಬಿಡ್ತು. ಅದೇ ಬ್ಯಾಂಕಲ್ಲಿ ಬೇರೆ ಬ್ರಾಂಚ್ಗೆ ಹಾಕಿ ಅವ್ರನ್ನ ಪೋಸ್ಟ್ನ ಪರ್ಮನೆಂಟ್ರು ಮಾಡಿದ್ರು. ಬಟ್ ಸಂಬಳನೂ ಜಾಸ್ತಿ ಮಾಡಿಬಿಟ್ರು. ಬಟ್ ಈಗ ಸುಮ್ಮನೆ ತಲೆ ಚಚ್ಕೊಂಡ್ರೆ ಏನೂ ಪ್ರಯೋಜನ ಆಗೋಲ್ಲ. ಹಾಗಾಗಿ ಹೇಳ್ತಾ ಇದ್ದೀನಿ, ದಯವಿಟ್ಟು ನೀವು ಇದು ಯಾವುದು ಟೆಂಪ್ರವರಿ ಜಾಬ್ಗಳು ಅಂತೇಳಿ ನೀವು ಹೋಗ್ದನಂತೂ ಇರಬೇಡಿ. ಯಾಕೆಂದರೆ ಟೆಂಪ್ರವರಿ ಜಾಬ್ ಅಂದ್ಕೊಂಡು ನಾವೇನಾದ್ರು ಬಿಟ್ಬಿಟ್ವಿ ಅಂದರೆ ಮುಂದೆ ನಾವು ತುಂಬ ನಷ್ಟನ ಅನುಭವಿಸ್ಬೇಕಾಗುತ್ತೆ. ಹಾಗಾಗಿ ಈಗ ಸದ್ಯಕ್ಕೆ ಕೆಲಸನೇ ಇಲ್ದೇ ಎಷ್ಟೋ ಜನ ಅಲ್ದಾಡ್ತಾ ಇದ್ದಾರೆ. ದಯವಿಟ್ಟು ನಾನು ವೀಡಿಯೋ ಮುಗಳು ಮಾಡ್ತಾ ಇರೋ ಉದ್ದೇಶನೇ ಅದರಿಂದ ಪಾಪ. ಯಾಕೆಂದರೆ ಕೆಲವರೆಲ್ಲ ಕೆಲಸ ಸಿಗ್ತಿಲ್ಲ ಅಂತ ಒದ್ದಾಡ್ತಾ ಇದ್ದಾರೆ. ನಾನು ನೋಡ್ತಾನೆ ಇದ್ದೀನಿ ಸುಮಾರು ದಿನದಿಂದ. ಬಟ್ ಅವರು ಸ್ವಂತ ಕೆಲಸನೂ ಮಾಡೋಕ್ಕಾಗ್ತಾಯಿಲ್ಲ, ಈ ಕಡೆ ಬೇರೆ ಕೆಲಸನೂ ಅವ್ರಿಗೆ ಸಿಗ್ತಾಯಿಲ್ಲ. ಜೊತೆಗೆ ಹೈಯರ್ ಎಜುಕೇಷನ್ಗಳನ್ನೂ ಮಾಡಿದ್ದಾರೆ, ಅಂಥದ್ರಲ್ಲಿ ತಿರ್ಗಾಡ್ತಾ ಇದ್ದಾರೆ. ಪಾಪ ಮನೆಗಳಲ್ಲಿ ಅವ್ರಿಗೆ ಬೆಲೆಗಳಿಲ್ಲ. ಹಾಗಾಗಿ ಇದೊಂದು ವೀಡಿಯೋ ಮಾಡ್ತಾಯಿದ್ದೀನಿ. ಹಾಗಾಗಿ ದಯವಿಟ್ಟು ನಾನು ಹೇಳೋದಿಷ್ಟೇ, ನಾನು ಏನಕ್ಕಪ್ಪ ಇಷ್ಟು ಜಾಬು ವೀಡಿಯೋಗಳನ್ನ ಮಾಡ್ತಾಯಿದ್ದೀನಿ ಅಂದರೆ ದಯವಿಟ್ಟು ನೀವು ಯೋಚನೆ ಮಾಡಿ. ಯಾಕೆಂದರೆ ಜಾಬ್ ಅನ್ನೋದು ಒಬ್ಬ ಮನುಷ್ಯನ ಜೀವನದಲ್ಲಿ ತುಂಬ ಇದನ್ನು ಯೂಸ್ ಆಗುತ್ತೆ. ಏನಕ್ಕಪ್ಪ ಅಂದರೆ ತುಂಬ ಯೂಸ್ ಆಗುತ್ತೆ. ಹಾಗಾಗಿ ನಾನು ಹೇಳ್ತಾ ಇದ್ದೀನಿ, ನೀವು ಯಾವುದೇ ಕಾರಣಕ್ಕೂ ನೀವು ನೋಡದೆ ಹೋಗಲಿ. ನಾನು ಜಾಬ್ ಇನ್ಫಾರ್ಮೇಷನ್ಗಳನ್ನ ಕೊಡ್ತೀನಿ. ಅವರು ಒಂದು 10 ಜನನಾರ ನೋಡಲಿ, 10 ಜನದಲ್ಲಿ ಅಟ್ಲೀಸ್ಟು ಒಬ್ರಿಗೆ ಒಂದು ಪೋಸ್ಟ್ ಸಿಗಲಿ, ಒಂದು ಕೆಲಸ ಸಿಗಲಿ ಸಾಕು ನಮಗೆ ಏನು ನೀವು 1000 ಜನ ನನ್ನಿಂದ ಉದ್ಧಾರ ಆಗ್ಬಿಡಿ ಅಂತ ನಾನು ಹೇಳೋಕ್ಕೋಗಲ್ಲ. ನನ್ನಿಂದ ಅಟ್ಲೀಸ್ಟ್ ಒಬ್ರಿಗಾದ್ರೂ ಹೆಲ್ಪ್ ಆಗಿ ಅವ್ರು ಕೆಲಸ ತಗೊಂಡು ಅವರು ಆರಾಮಾದ್ರಪ್ಪ ಅಂತಂದರೆ ನನಗೆ ಅಷ್ಟೇ ಸಾಕು. ಅದಕ್ಕೋಸ್ಕರ ನಾನು ಈ ವಿಡಿಯೋಗಳನ್ನ ಮಾಡ್ತೀನಿ ಹೊರತು ಬೇರೆ ಇನ್ಯಾವ ಉದ್ದೇಶಕ್ಕೋಸ್ಕರನೂ ಅಲ್ಲ. ನನಗೆ ಈ ಐಡಿಯಾನೇ ಇರಲಿಲ್ಲ, ನಾನು ಜಾಬ್ ಇನ್ಫಾರ್ಮೇಷನ್ ಕೊಡಬೇಕು ಅಂತಲೂ ಐಡಿಯಾ ಇರಲಿಲ್ಲ, ಏನಂದ್ರೆ ಏನೂ ಇಲ್ಲ. ನನ್ನ ಪಾಡಿಗೆ ನಾನು ಮಾಮೂಲಿ ರಾಜೀವ್ ಗಾಂಧಿ ನಿಗಮದ ಮನೆಗಳ ಬಗ್ಗೆ ಹೇಳ್ತಾ ಹೋಗ್ತಾ ಇದ್ದೆ. ಬಟ್ ಯಾರೋ ಒಂದಿಬ್ಬರು ಕಾಮೆಂಟ್ ಮೇಲೆ ಕಾಮೆಂಟ್ ಮಾಡ್ತಾನೆ ಇದ್ದರು, ಸರ್ ಜಾಬ್ ಇನ್ಫಾರ್ಮೇಷನ್ ಕೊಡಿ ಸರ್ ಅಂತ. ನಾನು ಏನಕ್ಕೆ ಇವರು ಜಾಬ್ ಇನ್ಫಾರ್ಮೇಷನ್ ಜೊತೆ ಹಿಂಗೆ ಸಾಯ್ತಾ ಇದ್ದಾರಲ್ಲ ಅಂತ ನನಗೆ ಬೇಜಾರಾಗೋಯ್ತು. ಏನಕ್ಕೆ ಹಿಂಗೆ ಕೇಳ್ತಾರೆ ಅಂದರೆ ಆಮೇಲೆ ನನಗೆ ಗೊತ್ತಾಯಿತು, ಯಾವುದೋ ಒಂದು ನನಗೆ ಅವ್ರು ಕೇಳಿದಾಗ ನನಗೇನೂ ಅನಿಸ್ಲಿಲ್ಲ. ಬಟ್ ಅದಾದಮೇಲೆ ಯಾವುದೋ ಒಂದು ಸಿನಿಮಾ ಇರಬೇಕದು, ಸೀರಿಯಲ್ಲ ಗೊತ್ತಿಲ್ಲ, ತೆಲುಗೋ ತಮಿಳೋ ಅದು. ಅದೊಂದು ನೋಡಿದೆ ನಾನು ಸುಮ್ಮನೆ, ಅದೊಂದು ಕ್ಲಿಪ್ ಅಷ್ಟೇ. ಬಟ್ ಜಾಸ್ತಿ ಪೂರ್ತಿ ಸಿನಿಮಾನೂ ನೋಡಿಲ್ಲ ನಾನು, ಬರೀ ಒಂದು ಕ್ಲಿಪ್ಪು. ಆ ಕ್ಲಿಪ್ಪಲ್ಲಿ ಎಷ್ಟು ಅರ್ಥ ಆಗೋಂಗೆ ಹೇಳಿದ್ದಾನೆ ಅಂದರೆ ಕೆಲಸದ ಬಗ್ಗೆ. ಅವನು ಒಳ್ಳೆ ಎಜುಕೇಷನ್ ಮಾಡಿರ್ತಾನೆ ಆ ವ್ಯಕ್ತಿ, ಅಂದರೆ ಅಲ್ಲಿ ಇರೋವಂಥ ಹೀರೋ. ಬಟ್ ಅವನಿಗೆ ಕೆಲಸ ಇರೋಲ್ಲ. ಅವನು ಒಂದು ಹುಡುಗಿ ಒಳ್ಳೆ ಹೈಯರ್ ಪೊಸಿಷನಲ್ಲಿರೋ ಹುಡುಗಿನ ಲವ್ ಮಾಡಿ ಮದುವೆ ಆಗ್ಬಿಡ್ತಾನೆ. ಬಟ್ ಆವಾಗ ಅವನು ಮನೆಗೆ ಹೋದಾಗ ಅವನಿಗೆ ಆಗುವಂಥ ಟಾರ್ಚರ್ ಇದೆಯಲ್ಲ, ಬಟ್ ಅದ್ರ ಹೆಸರು ಏನು ಅಂತ ನನಗೆ ಗೊತ್ತಾಗಲಿಲ್ಲ. ಬೇರೆ ಲ್ಯಾಂಗ್ವೇಜ್ ಆಗಿದ್ರೆ ನನಗೆ ಗೊತ್ತಾಗಲಿಲ್ಲ ಅದ್ರದ್ದು. ಬಟ್ ಒಂದು ಸಣ್ಣ ಕ್ಲಿಪ್ ಅಷ್ಟೇ, ಅದು ಒಂದು 10 ನಿಮಿಷದ ಕ್ಲಿಪ್ಪು. ಬಟ್ ಮನೇಲಿ ಅವ್ರ ಅತ್ತೆ ಆಗ್ಬೋದು, ಮತ್ತು ಅವ್ರ ಮಾವ ಆಗ್ಬೋದು, ಮತ್ತು ಅವ್ರ ಸಂಬಂಧಿಕರುಗಳಾಗ್ಬೋದು, ಅವ್ರು ಕೊಡೋವಂಥ ಟಾರ್ಚರ್ಗಳಿದೆಯಲ್ಲ, ಅದು ಅಂತಿಂಥ ಟಾರ್ಚರ್ಗಳಲ್ಲ ಪಾಪ. ಅದು ನೋಡ್ಬಿಟ್ಟೆ ನನಗೆ ಬೇಜಾರಾಗ್ಬಿಡ್ತು. ಆವಾಗ ನನಗೆ ಗೊತ್ತಾಯಿತು, ಇವ್ರು ಕಾಮೆಂಟ್ ಮೇಲೆ ಕಾಮೆಂಟು ಜಾಬ್ಗೂ ಹಾಕಿ ಸರ್, ಜಾಬ್ ಇನ್ಫಾರ್ಮೇಷನ್ ಹಾಕಿ ಸರ್ ಅಂತ ಯಾಕೆ ಹೇಳ್ತಿರೋ ಅಂತ. ನಾನು ಆಮೇಲೆ ಇಲ್ಲ, ಕೊಡಲೇಬೇಕಿದ್ನ. ಕೊಟ್ಟಾದ್ಮೇಲೆ ನೋಡೋಣ ಅಂತ ಅಂದ್ಬಿಟ್ಟು ಕೊಟ್ಟೆ. ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ಜಾಬ್ ಇನ್ಫಾರ್ಮೇಷನ್ಗಳು ಕೊಡ್ತಾನೆ ಬರ್ತಾಯಿದ್ದೀನಿ ನಾನು. ಬಟ್ ಅದು 40 ಜನ 50 ವ್ಯೂಸು 40 ವ್ಯೂಸು ಬರ್ತಾಯಿದೆ. ಬಟ್ ಪರವಾಗಿಲ್ಲ, ಬರಲಿ. ಅದರಿಂದ ಒಬ್ಬರು ಉದ್ಧಾರ ಆಗಲಿ ಸಾಕು. ನನಗೇನು ಲಕ್ಷಾನುಗಟ್ಟಲೆ ಸಾವಿರಾರುಗಟ್ಟಲೆ ನೋಡ್ಬಿಡಿ ನೀವು ಅಂತ ಹೇಳೋ, ನಿಮ್ಗೆ ಎಷ್ಟು ಜನಕ್ಕೆ ಹೆಲ್ಪ್ ಆಗುತ್ತೋ ಅಷ್ಟು ಜನಕ್ಕೆ ಹೆಲ್ಪ್ ಆಗಲಿ ಅಷ್ಟೇ. ನಾನೇನು ಎಲ್ಲರೂ ನೀವು ಹಾಕಿ ನನ್ನಿಂದ ನೀವು ತಗೊಬಿಡಿ ಕೆಲಸನ ಅಂತ ನಾನು ಹೇಳೋಕ್ಕೋಗಲ್ಲ. ಹಾಗಾಗಿ ನಿಮಗೆ ಎಷ್ಟು ಬೇಕೋ, ಎಷ್ಟು ಅನುಕೂಲ ಆಗುತ್ತೋ, ನೀವು ಎಷ್ಟು ವೀಡಿಯೋಗಳು ನೋಡ್ತಿರೋ ನೋಡಿ, ನಿಮಗೆ ಯಾವುದು ಕೆಲಸ ಅನುಕೂಲ ಆಗುತ್ತೋ ತಗೊಳ್ಳಿಲ್ಲ ಅಂತಂದರೆ ನಿಮಗೇನೆ ತೊಂದರೆ ಆಗೋದು ಮುಂದೆ. ಯಾಕೆಂದರೆ ಏಜ್ ಆಗ್ತಾ ಆಮೇಲೆ ನಿಮಗೆ ಕೆಲಸನೂ ಸಿಗೋಲ್ಲ, ಯಾರು ಕೆಲಸನೂ ಕೊಡೋಲ್ಲ ಏಜ್ ಆದಮೇಲೆ. ನೀವು ಈಗಲೇ ಒಂದು ಏಜ್ ಲಿಮಿಟ್ ಇದ್ದಾಗಲೇ ಹೋಗಿ ಕೆಲಸಕ್ಕೆ ಸೇರಿಕೊಂಡ್ರೆ ಆಮೇಲೆ ವಯಸ್ಸಾದ್ಮೇಲೆ ಕೂಡ ಅವರೇನೆ ಏನೂ ತೆಗಿಯೋಲ್ಲ ನಿಮ್ಮನ್ನ. ಯಾಕೆಂದರೆ ಏಜ್ ಆಗಿದೆ ಪಾಪ, ಇಲ್ಲಿ ಗಂಟೆ ಕೆಲಸ ಮಾಡಿದ್ದಾರೆ, ಬೇರೆ ಕಡೆ ಎಲ್ಲೋ ಹೋಗ್ತಾರೆ ಅಂದ್ಕೊಂಡು ಅವ್ರೂ ಕೂಡ ಪರ್ಮನೆಂಟ್ ಅಲ್ಲದೇ ಇರೋ ಜಾಬನ್ನು ಕೂಡ ಅವರು ಕೆಲಸನ ತೆಗ್ದೇ ನಿಮ್ಮ ಕೆಲಸ ಮಾಡಿಸೋವಂಥ ಅವಶ್ಯಕತೆ ಇರ್ತದೆ.
ಬಟ್ ನೀವು ಈಗಲೇ ನಾನು ಕೆಲಸಕ್ಕೆ ಹೋಗೋಕ್ಕಾಗಲ್ಲ, ನನಗೆ ಇಂಥ ಕೆಲಸನೇ ಬೇಕು, ಆ ಕೆಲಸನೇ ಬೇಕು, ಈ ಕೆಲಸನೇ ಬೇಕು, ನನಗೆ ಎಜುಕೇಷನ್ ತಕ್ಕಂಗೆ ಬೇಕು, ನನಗೆ ಇಷ್ಟೇ ಸಂಬಳ ಬೇಕು, ನಾನು ಇಲ್ಲೇ ಕೆಲಸ ಮಾಡಬೇಕು, ಎ ಸಿ ರೂಮೇ ನನಗೆ ಬೇಕು, ಇವೆಲ್ಲನೂ ಹೇಳ್ಕೊಂಡು ನೀವು ಹೋಯ್ತು ಅಂತಂದರೆ ಯಾವುದೇ ಕಾರಣಕ್ಕೂ ನಿಮ್ಗೆ ಕೆಲಸನೂ ಸಿಗೋಲ್ಲ, ಏನೂ ಇಲ್ಲ. ಉದಾಹರಣೆಗೆ ನಾನೇ ಹೇಳ್ತೀನಿ. ಉದಾಹರಣೆಗೆ ನಮ್ಮ ಫ್ರೆಂಡೇ, ನಾವು ಡಿಗ್ರಿ ಮುಗಿಸಿ ಅಮ್ಮಮ್ಮ ಅಂದರೆ ಒಂದು 12-13 ವರ್ಷನ 12-13 ವರ್ಷ ಆಯ್ತೈತೆ ನಮ್ಮದು ಡಿಗ್ರಿ ಕಂಪ್ಲೀಟ್ ಆಗಿ. ಆ ಡಿಗ್ರಿಲಲ್ಲೇ ಮಧ್ಯದಲ್ಲೇ ಸುಮಾರು ಜನ ಬಿಟ್ಟೊಟ್ಟೋದ್ರು ಬಿಡಿ, ಡಿಗ್ರಿ ಪಾಸ್ ಮಾಡೋಕ್ಕಾಗ್ದಾನೆ ನಮ್ಮ ಜೊತೆಯವರು. ಬಟ್ ನಾವು ಯಾಕೆಂದರೆ ನಾವು ದುಡ್ಡು ಕಟ್ಟಿದ್ದು ದುಡ್ಡು, ಯಾಕೆಂದರೆ ಅವ್ರಿಗಾದ್ರೆ ಅವ್ರು ಅಪ್ತಿರು ಕಟ್ಟಿದ್ರು ದುಡ್ಡನ್ನ, ಅವ್ರ ಅಪ್ತಿರು ದುಡ್ಡಾಗಿ ಏದು ಕಟ್ಟಿ ಅವ್ರು ಕೊಟ್ಟಿದ್ರು, ಅದನ್ನು ತಗೊಬಂದು ಹಾಕಿದ್ರು. ಅವರು ಮಧ್ಯದಲ್ಲೇ ಇದು ನಮ್ಮ ಕೈಯಲ್ಲಿ ಪಾಸ್ ಮಾಡೋಕ್ಕಾಗಲ್ಲಪ್ಪ ಅಂತ ಬಿಟ್ಟೋದ್ರು. ಬಟ್ ನಾವು ಗೆದ್ದಿದ್ದು ದುಡ್ಡಲ್ವಾ, ನಾವು ಕಷ್ಟಪಟ್ಟು ದುಡ್ದಿದ್ದು ದುಡ್ಡಲ್ವಾ. ಹಾಗಾಗಿ ನಮ್ಮ ಫ್ರೆಂಡ್ಗಳೇ ಸುಮಾರು ಜನ ಬಿಟ್ಬಿಟ್ಟು ಹೋದರು. ಬಟ್ ಆವಾಗ ನಾನು ನನ್ನ ಸ್ವಂತ ದುಡ್ಡು ಮೇಲೆ ನಾನು ಓದಿದ್ದು ನಾನು ಮನೆಯವ್ರ ಹತ್ರ ₹1 ಇಸ್ಕೊಂಡವನಲ್ಲ. ಯಾಕೆಂದರೆ ಕೊಡೋಕೆ ಅವ್ರ ಹತ್ರ ಇರಲೂ ಇಲ್ಲ ಬಿಡಿ. ನಾನು ಹೋಗಿ ಕೇಳಿದವ್ರು, ನೀವು ಓದಬೇಡ ಕೆಲ್ಸಕ್ಕೆ ಹೋಗೋನವ್ರೆ ಹೊರತು ನನಗೇನು ₹1 ಕೊಡಲಿಲ್ಲ. ಅವ್ರು ನಾನು ಓದಲೇಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ನಾನು ಕೆಲಸ ಮಾಡ್ಕೊಂಡೇ ಓದಿದ್ದು. ಆ ಟೈಮಲ್ಲಿ ನಾನು ದುಡ್ಡು ಕಟ್ಟಿದ್ದು. ಬಟ್ ಆವಾಗ ಒಂದು ವಾರ ಕುಂತ್ಕೊಂಡು ಕಾಲೇಜ್ ಈಚೆ ಕಡೆನೇ, ನೀವೇನಾದ್ರು ಅಂದ್ಕೊಳ್ಳಿ, ಕಾಲೇಜ್ ಹೊರಗಡೆ ಮಾಮೂಲಿ ಕೂತ್ಕೊಳ್ಳೋಕ್ಕೆ ಬೆಂಚ್ ಮಾಡಿರ್ತಾರಲ್ಲ, ಆ ಬೆಂಚ್ ಮೇಲೆ ಒಂದು ಮರದ ಕೆಳಗಡೆ ಕೂತ್ಕೊಂಡು ಒಂದು ವಾರ ಕರೆಕ್ಟಾಗಿ ಬರೋದು. ಕಾಲೇಜು ಒಳಗಡೆ ಹೋಗ್ತಿರಲಿಲ್ಲ. ಕೂತ್ಕೊಂಡು ಏನು ಮಾಡಲಿ, ಮನೆಗೆ ಹೋಗ್ಲಾ, ಕೆಲ್ಸಕ್ಕೆ ಹೋಗ್ಲಾ, ಇಲ್ಲ ಕಾಲೇಜ್ಗೆ ಹೋಗ್ಲಾ ಅಂತ ಒಂದು ವಾರ ಕಂಟಿನ್ಯೂಸ್ ಆಗಿ ಯೋಚನೆ ಮಾಡಿದ್ದೀನಿ ನಾನೇ, ಬೇರೆ ಯಾರೂ ಅಲ್ಲ. ನಾನೇ ಒಂದು ವಾರ ಕಂಟಿನ್ಯೂಸ್ ಆಗಿ ಯೋಚನೆ ಮಾಡಿ ಕೊನೆಗೊಂದು ನಿರ್ಧಾರ ತಗೊಂಡೆ. ಏನು ಅಂತಂದರೆ, ಆದಂಗಾಗಲಿ, ಯಾರು ಬರಲಿ ಬಿಡಲಿ, ಯಾವ ಫ್ರೆಂಡ್ ಬರಲಿ ಬಿಡಲಿ, ಯಾವನು ಏನಾರು ಮಾಡ್ಕೊಳ್ಳಿ, ನಾನು ನನ್ನ ಸ್ವಂತ ದುಡಿಮೆಯಿಂದ ನಾನು ದುಡ್ಡು ಕಟ್ಟಿದ್ದೀನಿ, ನಾನು ಪಾಸ್ ಮಾಡಲೇಬೇಕು, ಇಲ್ಲಿ ಜಯಿಸಲೇಬೇಕು ಅಂದ್ಕೊಂಡು ಹೋದೆ. ಒಳಗಡೆ ಕಾಲೇಜ್ ಒಳಗಡೆ ಹೋದೆ. ಯಾರ್ಯಾರು ನನಗೆ ಫ್ರೆಂಡ್ ಆಗಿರಲಿಲ್ವೋ, ಬೇರೆ ಯಾರ್ಯಾರು ಹುಡುಗರು ಇದ್ರೋ ಅವರೆಲ್ಲರೂ ನಾನು ಫ್ರೆಂಡ್ ಮಾಡ್ಕೊಬಿಟ್ಟೆ. ಹೋಗಿ ಅವರೆಲ್ಲರೂ ಫ್ರೆಂಡ್ ಮಾಡಿಕೊಂಡು, ಹಳೆ ಫ್ರೆಂಡ್ಗಳು ಅವ್ರ ಪಾಡ್ಗೆ ಅವ್ರು ಹೋದರು, ಮತ್ತು ಇಲ್ಲಿ ಹೊಸ ಫ್ರೆಂಡ್ಗಳು ಸಿಕ್ಕಿದ್ರು. ಮತ್ತು ನಾನು ಡಿಗ್ರಿ ಪಾಸ್ ಮಾಡ್ಕೊಂಡು ಬಂದೆ. ಪಾಸ್ ಮಾಡಿದೆ, ಬಿಡಲಿಲ್ಲ. 1-2 ಏನೋ ಹೋಗಿತ್ತು, ಇಂಗ್ಲೀಷು ಮತ್ತು ಇನ್ನೊಂದು ಯಾವುದೋ 2 ಸಬ್ಜೆಕ್ಟ್ ಏನೋ ಹೋಗಿತ್ತು ನಂದು, ಉಳ್ಕೊಂಡಿತ್ತು ಬಾಕಿ. ಅದನ್ನು ಫೈನಲ್ ಇಯರ್ ಮಾಮೂಲಿ ಕಂಪ್ಲೀಟ್ ಮಾಡಿದೆ. ಅದಾದ 1 ಇಯರ್ಗೆ ನನಗೆ ಕೆಲಸ ಮುಗೀತು. ನನ್ನ ಜೊತೆ ಒಬ್ಬ ಓದಿದ್ರು, ಬಟ್ ಅವನ ಹೆಸರು ಹೇಳೋದು ಬೇಡ, ನನ್ನ ಜೊತೆ ಓದ. ಅವನು ಇದುವರೆಗೂ, ಈಗ ರೀಸೆಂಟಾಗಿ 1 ತಿಂಗಳಾಯ್ತು ಅವ್ನು ಕೆಲಸಕ್ಕೆ ಸೇರ್ಕೊಂಡು. ನಾವು ಬಿಟ್ಟು ಎಷ್ಟು ವರ್ಷ ಆಯ್ತು ಹೇಳಿ? 12 ವರ್ಷ ಆಗಿದೆ. ನಾವು ಡಿಗ್ರಿನ ಕಂಪ್ಲೀಟ್ ಮಾಡಿ 12 ವರ್ಷ ಆಗಿದೆ. ನನ್ನ ಫ್ರೆಂಡು ಇವಾಗ ಜಸ್ಟ್ ಯಾವುದೋ ಫ್ಯಾಕ್ಟ್ರಿಗೆ ಸೇರ್ಕೊಂಡಿದ್ದಾನಂತೆ, ನಮ್ಮೂರಲ್ಲೇ ಫ್ಯಾಕ್ಟ್ರಿಗೆ ಸೇರ್ಕೊಂಡಿದ್ದಾನೆ. ಜಸ್ಟ್ ಈಗ ಸೇರ್ಕೊಂಡಿದ್ದಾನೆ ಅವನು. ನೋಡಿ, 12 ವರ್ಷ ಕೆಲಸ, ಅದು ಬೇಕು, ಇದು ಬೇಕು, ಆ ಥರ ಬೇಕು, ನನಗೆ ಈ ಥರ ಬೇಕು, ಸಂಬಳ ಬೇಕು, AC ರೂಮೇ ಬೇಕು ಅಂತ ಅಂದ್ಕೊಂಡು 12 ವರ್ಷಕ್ಕಂಟ ಹುಡುಕಿದ್ದಾನೆ. ಈಗ 12 ವರ್ಷಕ್ಕೆ ಈಗ ಜಸ್ಟ್ 1 ತಿಂಗಳು ಸಂಬಳ ತಗೊಂಡಂತೆ, ₹13,000 ಸಂಬಳ ಅವ್ನಿಗೆ. ಈಗ ಹೇಳ್ದೆ ನನಗೆ, ನಾನೇ ಕಾಲ್ ಮಾಡಿದ್ದೆ. ಇವಾಗ ಯಾರೋ ಹೇಳಿದ್ರು ನನಗೆ, ಕಾಲ್ ಮಾಡಿದ್ದೆ, ಮಗ ಸೇರ್ಕೊಂಡಿದ್ದೀನಿ, ಈಗ 12,000 ಸಂಬಳ ಕೊಡ್ತಾಯಿದ್ದಾರೆ, ಯಾವುದೋ ಫ್ಯಾಕ್ಟ್ರಿಗೆ ಹೋಗ್ತಾಯಿದ್ದೀನಿ ಅಂತ ಹೇಳ್ದೆ. ನೋಡಿ, ಈಗ 12 ವರ್ಷ ವೆಯ್ಟ್ ಮಾಡಿ ಸೇರ್ಕೊಂಡಿದ್ದಾನೆ. ಹಾಗಾಗಿ 12 ವರ್ಷಕ್ಕೆ ಅವನು ಎಷ್ಟು ದುಡಿಬೋದಿತ್ತು, ನೀವೇ ಯೋಚನೆ ಮಾಡಿ. ನಾನು ಆವಾಗ ಸ್ಕೂಲ್ಗೆ ಹೋಗ್ತಿದ್ದಾನೆ, ಸ್ಟಾರ್ಟ್ ಮಾಡಿಬಿಟ್ಟೆ ಕೆಲಸನ ಬಿಡಿ. ಅವ್ನಿಗೆ ಹೇಳ್ತಾ ಇರೋದು ನಾನು, ಆ ಥರ 12 ವರ್ಷಕ್ಕಂಟ ಅವನು ವೆಯ್ಟ್ ಮಾಡಿದ್ದಾನೆ ಅಂದರೆ 12 ವರ್ಷಕ್ಕೆ ಅವನು ಎಷ್ಟು ದುಡಿಬೋದಾಗಿತ್ತು, ಎಷ್ಟು ಕೆಲಸ ಮಾಡ್ಬೋದಾಗಿತ್ತು. ಹಾಗಾಗಿ ನಾನು ಹೇಳ್ತಾ ಇದ್ದೀನಿ, ದಯವಿಟ್ಟು ಕೆಲಸ ಮಾತ್ರ ತುಂಬ ಇಂಪಾರ್ಟೆಂಟು. ಕೆಲಸ ಒಂದು ಇಲ್ಲ ಅಂತಂದರೆ ನಿಮಗೆ ಮನೇಲೂ ಬೆಲೆ ಇಲ್ಲ, ಹೊರಗಡೆ ಫ್ರೆಂಡ್ಗಳು ಬೆಲೆ ಕೊಡಲ್ಲ, ಮತ್ತು ಇದ್ರ ಮೇಲೆ ನಿಮಗೆ ಇದಿಲ್ಲ, ಯೋಗ್ಯತೆ ಇಲ್ಲ ಅಂದ್ಬಿಡ್ತಾರೆ. ನಿಜವಾಗ್ಲೂ ನೀವು ಎಲ್ಲೇ ಹೋದ್ರೂ ನಿಮ್ಮ ಕೆಲಸ ಇಲ್ಲ, ಒಂದು ಸುಮ್ಮನೆ ಓದ್ಕೊಂಡು ಇಟ್ಟಾಡ್ಕೊಂಡು ನಿಂತವನೇ ಅಂದರೆ ಯಾರು ಬೆಲೆನೂ ಕೊಡಲ್ಲ, ನಿಮಗೆ ಇದು ಮಾಡಲ್ಲ, ಮಾತಾಡಿಸ್ತಾರೆ ಅಷ್ಟೇ. ಮಾತಾಡಿ ಏನೋ ಒಂದು ಟೀ ಕುಡಿಯಪ್ಪ ಅಂದರೆ ಟೀ ಕೊಡಿಸ್ಬೋದು ಅಷ್ಟೇ. ಅಷ್ಟು ಬಿಟ್ಟರೆ ಅವರು ನಿಮ್ಗೇನೂ ಮಾಡೋಕ್ಕಾಗಲ್ಲ. ಹೆಲ್ಪ್ ಅಂತೂ ಮಾಡ್ಬೋದು, ಎಲ್ಲರೂ ಹೆಲ್ಪ್ ಮಾಡ್ತಾರೆ. ಹೆಲ್ಪ್ ಮಾಡಿ, ಬಪ್ಪ ಈ ಕೆಲಸ ಮಾಡಪ್ಪ, ಈ ಕೆಲಸ ನೋಡಪ್ಪ. ನಾನೇ ಅವ್ನಿಗೇನೆ ಸುಮಾರು ಕೆಲಸ ಹೇಳಿದ್ದೀನಿ, ಹೋಗು ಮಗ, ಅಲ್ಲಿಗೆ ಹೋಗು, ಇಲ್ಲಿಗೆ ಹೋಗು, ಇಂಟರ್ವ್ಯೂ ಅಟೆಂಡ್ ಮಾಡು ಅಂತ ಸುಮಾರು ಹೇಳಿದ್ದೀನಿ. ಬಟ್ ಹೋಗೋನು ಅಟೆಂಡ್ ಮಾಡೋನು, ಬಟ್ ಅವ್ನಿಗೆ ಯಾವುದೂ ಇಷ್ಟ ಆಯ್ತಿರಲಿಲ್ಲ. ಯಾಕೆಂದರೆ ಅವ್ನ ಮೈಂಡ್ ಸೆಟ್ಟೇ ಬೇರೆ, ನನ್ನ ಮೈಂಡ್ ಸೆಟ್ಟೇ ಬೇರೆ. ಈಗ ನನಗೆ ಅಡ್ಜಸ್ಟ್ ಆಗೋ ಕೆಲಸ ಅವ್ನಿಗೆ ಅಡ್ಜಸ್ಟ್ ಆಗಲ್ಲ, ಅವ್ನಿಗೆ ಅಡ್ಜಸ್ಟ್ ಆಗೋ ಕೆಲಸ ನನಗೆ ಅಡ್ಜಸ್ಟ್ ಆಗಲ್ಲ. ಆ ಥರ ಅವ್ನಿಗೆ ಅಡ್ಜಸ್ಟ್ ಆಗ್ದಾನೆ. ಈಗ 12 ವರ್ಷದ ಮೇಲೆ ಅವ್ನ ಕೆಲಸ ಸಿಕ್ಕಿದೆ. ಹಾಗಾಗಿ ದಯವಿಟ್ಟು ಯಾರೂ ಇಂಥ ಕೆಲಸನೇ ಮಾಡಬೇಕು, ಹೀಗೆ ಇರಬೇಕು, ನಾನು ಇಷ್ಟೇ ಸಂಬಳ ಬೇಕು, ಈ ಥರನೇ ನಾನು AC ರೂಮಲ್ಲೇ ಕೂತ್ಕೋಬೇಕು ಅಂತ ದಯವಿಟ್ಟು ಯೋಚನೆ ಮಾಡಿಬಿಡಿ. ನಿಮ್ಗೆ ಸದ್ಯಕ್ಕೆ ಯಾವ ಸಿಗುತ್ತೋ ಕೆಲಸ, ಅದು 10ರಿಂದ 12,000 ರೂಪಾಯಿ ಬರೋದೇ ಆಗಲಿ, ಒಂದು 10,000 ರೂಪಾಯಿನೇ ಬರೋದಾಗಲಿ, ನಿಮಗೆ ತಿಂಗಳಿಗೆ ಒಂದು 10,000 ರೂಪಾಯಿ ಬರೋದೇ ಆಗಲಿ, ದಯವಿಟ್ಟು ಹೋಗಿ ಸೇರಿಕೊಂಡು ಕೆಲಸ ಮಾಡಿ. ಇಲ್ಲ ಅಂತಂದರೆ ನೀವು ಮುಂದೆ ಅದು ಸರಯುವಾಗಕ್ಕೆ ತುಂಬ ಕಷ್ಟ ಆಗುತ್ತೆ ಅಂತ ಹೇಳ್ತಾಯಿದ್ದೀನಿ. ಅದಕ್ಕೋಸ್ಕರ ನಾನು ಜಾಬ್ ಇನ್ಫಾರ್ಮೇಷನ್ಗಳು ಮಾಡೋಕ್ಕೆ ಶುರು ಮಾಡಿದ್ದು. ಇಲ್ಲಾಂದರೆ
ನಾನು ಜಾಬ್ ಇನ್ಫಾರ್ಮೇಷನ್ಗಳೇನೋ ನಾನು ಮಾಡೋಕ್ಕೆ ಹೋಗ್ತಿರಲಿಲ್ಲ, ಹಾಗಾಗಿ ಮಾಡ್ತಾಯಿದ್ದೀನಿ. ಇದೊಂದು ವೀಡಿಯೋ ಹೇಳೋಣ ನಿಮಗೆ, ಒಂದು ಮೋಟಿವೇಶನ್ ಆಗಲಿ ಅನ್ನೋ ಉದ್ದೇಶದಿಂದ ಇದೊಂದು ಹೇಳ್ತಾ ಇದ್ದೀನಿ ಫ್ರೆಂಡ್ಸ್. ನನ್ನ ಮಳವಳ್ಳಿ ಮುಂಜೆ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಗಳನ್ನ ನೋಡಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ.